ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 4ನೇ ತರಗತಿ ಕನ್ನಡ ಪಾಠ 6 ದೊಡ್ಡವರು ಯಾರು. ಹಿಂದಿನ ವಿಡಿಯೋದಲ್ಲಿ ನಾವು ಪಾಠ 5 ಅಜ್ಜಿಯ ತೋಟದಲ್ಲಿ ಒಂದು ದಿನ ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ದೊಡ್ಡವರು ಯಾರು ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಇಲ್ಲಿ ನೀವು ನೋಡಬಹುದು, ಮೊದಲನೆಯದಾಗಿ ನಾವು ಪಾಠವನ್ನು ತೋರಿಸಿದ್ದೇವೆ. ಪಾಠದ ನಂತರದಲ್ಲಿ ಪದಗಳ ಅರ್ಥವನ್ನು ಕೊಡಲಾಗಿದೆ. ನೀವು ತಿಳಿಯದೇ ಇರುವಂತಹ ಪದಗಳ ಅರ್ಥಗಳನ್ನು ಇಲ್ಲಿ ನೋಡಿ ತಿಳಿದುಕೊಳ್ಳಿ. ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ನಾವು ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಬೇಕು. ಪ್ರಶ್ನೆ ನಂಬರ್ 1, ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು ಎಂದು ಕೇಳಲಾಗಿದೆ. ಉತ್ತರ: ಇಲಿಗಳ ಸಂಸಾರ ಒಂದು ಊರಿನಲ್ಲಿ ವಾಸವಾಗಿತ್ತು ಎಂದು ನೀವು ಬರೆಯಬೇಕು. ಪ್ರಶ್ನೆ ನಂಬರ್ 2, ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು ಎಂದು ಕೇಳಲಾಗಿದೆ. ಉತ್ತರ: ತಂದೆ ತಾಯಿ ಇಲಿಗಳು ಮಗಳಿಗೆ ತಕ್ಕ ವರವನ್ನು ಹುಡುಕಬೇಕೆಂದು ಯೋಚಿಸಿದವು. 3ನೇ ಪ್ರಶ್ನೆ, ತಾಯಿ ಇಲಿ ಏನೆಂದು ಹೇಳಿತು. ಉತ್ತರ: ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು, ಅವನೇ ನಮ್ಮ ಮಗಳಿಗೆ ತಕ್ಕವರ ಎಂದು ತಾಯಿ ಇಲಿ ಹೇಳಿತು. ಪ್ರಶ್ನೆ ನಂಬರ್ 4, ಜಗತ್ತನ್ನು ಬೆಳಗುವವರು ಯಾರು ಎಂದು ಕೇಳಿದ್ದಾರೆ. ಉತ್ತರ: ಜಗತ್ತನ್ನು ಬೆಳಗುವವರು ಸೂರ್ಯ. ಇಲ್ಲಿ ಕೊಟ್ಟಿರುವಂತಹ ಉತ್ತರಗಳನ್ನು ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಐದನೇ ಪ್ರಶ್ನೆ, ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು ಎಂದು ಕೇಳಲಾಗಿದೆ. ಉತ್ತರ: ಸೂರ್ಯನಿಗೆ ಇಲಿಗಳು ಮದುವೆ ವಿಚಾರ ತಿಳಿಸಿದವು. ಪ್ರಶ್ನೆ ನಂಬರ್ 6, ಯಾರ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು. ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು. ಇಲ್ಲಿ 6 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೆದಿದ್ದೇವೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ ಆ, ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು. ಇಲ್ಲಿ ಕೊಟ್ಟಿರುವಂತಹ ಮಾತನ್ನು ಯಾರು ಯಾರಿಗೆ ಹೇಳಿದರು ಎಂದು ನಾವು ಬರೆಯಬೇಕು. ಪ್ರಶ್ನೆ ನಂಬರ್ 1, ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು. ಇಲ್ಲಿ ಯಾರು ಎಂದು ಕೇಳಿದ್ದಾರೆ. ಈ ಮಾತನ್ನು ಯಾರು ಹೇಳಿದರು ಎಂದು ನಾವು ಬಿಟ್ಟ ಸ್ಥಳದಲ್ಲಿ ಬರೆಯಬೇಕು. ಈ ಮಾತನ್ನು ತಾಯಿ ಇಲಿ ಹೇಳಿತು ಎಂದು ಬರೆಯಿರಿ. ಈ ಮಾತನ್ನು ತಾಯಿ ಇಲಿ ಹೇಳಿದೆ, ಆದ್ದರಿಂದ ಯಾರು ಎಂದು ಹೇಳಿದ್ದಲ್ಲಿ ತಾಯಿ ಇಲಿ ಹೇಳಿತು ಎಂದು ಬರೆದುಕೊಳ್ಳಿ. ಯಾರಿಗೆ ಎಂದು ಕೇಳಿದ್ದಾರೆ. ತಂದೆ ಇಲಿಗೆ ಹೇಳಿತು. ಯಾರು ತಾಯಿ ಇಲಿಗೆ ಹೇಳಿತು, ಯಾರಿಗೆ ಇರುವಲ್ಲಿ ತಂದೆ ಇಲಿಗೆ ಹೇಳಿತು ಎಂದು ಬರೆದುಕೊಳ್ಳಬೇಕು. ಪ್ರಶ್ನೆ ನಂಬರ್ 2, ಇಲ್ಲ ಇಲ್ಲ, ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ. ಯಾರು ಎಂದು ಕೇಳಿದ್ದಾರೆ. ಈ ಮಾತನ್ನ ಮೋಡ ಹೇಳಿತು ಎಂದು ಬರೆದುಕೊಳ್ಳಿ. ಯಾರಿಗೆ ಎಂದು ಕೇಳಲಾಗಿದೆ. ತಂದೆ ಇಲಿಗೆ ಹೇಳಿತು ಎಂದು ಬರೆಯಿರಿ. 3ನೇ ಪ್ರಶ್ನೆ, ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ. ಯಾರು ಎಂದು ಕೇಳಿದ್ದಾರೆ. ಈ ಮಾತನ್ನ ತಂದೆ ಇಲಿ ಹೇಳಿದೆ, ಆದ್ದರಿಂದ ತಂದೆ ಇಲಿ ಹೇಳಿತು ಎಂದು ಬರೆಯಿರಿ. ಯಾರಿಗೆ ಎಂದು ಇರುವಲ್ಲಿ ತಾಯಿ ಇಲಿಗೆ ಹೇಳಿತು ಎಂದು ನೀವು ಬರೆದುಕೊಳ್ಳಬೇಕು.
ಈ ಪ್ರಶ್ನೆ ವಾಕ್ಯಗಳನ್ನು ಗಮನಿಸಿ ಸರಿ ಅಥವಾ ತಪ್ಪುಗಳನ್ನು ಗುರುತಿಸು. ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ. ಇಲ್ಲಿ ಕೆಲವೊಂದಿಷ್ಟು ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಆ ವಾಕ್ಯಗಳಲ್ಲಿ ಸರಿ ಮತ್ತು ತಪ್ಪುಗಳನ್ನು ಗುರುತಿಸಿ ತಪ್ಪಿದ್ದಲ್ಲಿ ನಾವು ಆ ವಾಕ್ಯವನ್ನು ಸರಿಪಡಿಸಿ ಬರೆಯಬೇಕಾಗಿದೆ. ಮೊದಲನೇ ಪ್ರಶ್ನೆ ನೋಡಿ, ಒಂದು ಊರು ಅಲ್ಲೊಂದು ಹುಲಿಗಳ ಸಂಸಾರ ಇತ್ತು ಎಂದು ಕೊಟ್ಟಿದ್ದಾರೆ. ಇಲ್ಲಿ ಪಾಠದಲ್ಲಿ ಇಲಿಗಳ ಸಂಸಾರ ಇತ್ತು ಎಂದು ಕೊಡಲಾಗಿದೆ. ಆದ್ದರಿಂದ ಹುಲಿಗಳು ಇರುವಲ್ಲಿ ಇಲಿಗಳ ಎಂದು ನೀವು ಬದಲಾಯಿಸಬೇಕು. ಬರೆಯಿರಿ, ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ಇತ್ತು. ಪ್ರಶ್ನೆ ನಂಬರ್ 2, ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು. ಮಗಳಿಗೆ, ಇಲ್ಲಿ ಮಗನಿಗೆ ಎಂದು ಕೊಡಲಾಗಿದೆ. ಉತ್ತರ ಮಗಳಿಗೆ ಎಂದು ಬರೆಯಬೇಕಾಗಿದೆ. ಮಗಳಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು. ಪ್ರಶ್ನೆ ನಂಬರ್ 3, ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಹೋದವು ಎಂದು ಬರೆದಿದ್ದಾರೆ. ಇರುವೆಗಳಲ್ಲಿ ನಾವು ಇಲಿಗಳು ಎಂದು ಬದಲಾಯಿಸಿ ಬರೆಯಬೇಕು. ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು. ಇಲ್ಲಿ ನಾವು ವಾಕ್ಯಗಳನ್ನು ಸರಿಪಡಿಸಿ ಬರೆದಿದ್ದೇವೆ, ನೋಡಿ ಬರೆದುಕೊಳ್ಳಿ. ಈ ಪ್ರಶ್ನೆ ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ. ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ, ಅದಲು ಬದಲಾಗಿರುವಂತಹ ಪದಗಳನ್ನು ನಾವು ಬಳಸಿ ಸರಿಯಾಗಿರುವಂತಹ ವಾಕ್ಯವನ್ನು ರಚಿಸೋಣ. ತಂದೆ ಇಲಿಗಳು ಯೋಚಿಸಿದವು ತಾಯಿ ಎಂದು ಕೊಟ್ಟಿದ್ದಾರೆ. ಉತ್ತರ ತಂದೆ ತಾಯಿ ಇಲಿಗಳು ಯೋಚಿಸಿದವು ಎಂದು ನೀವು ಬರೆದುಕೊಳ್ಳಬೇಕು. ಪ್ರಶ್ನೆ ನಂಬರ್ 2, ಬೆಳಗುವ ಬಹಳ ಸೂರ್ಯ ದೊಡ್ಡವನು ಜಗತ್ತನ್ನೇ ಎಂದು ಕೊಡಲಾಗಿದೆ. ಸರಿಯಾಗಿ ಜೋಡಿಸಿ ಬರೆದಾಗ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಎಂದು ಬರೆಯಬೇಕಾಗಿದೆ. ಪ್ರಶ್ನೆ ನಂಬರ್ 3, ಇಲಿಗಳು ಬೆಟ್ಟದ ಹೋದವು ಬಳಿಗೆ ರಾಜನ ಎಂದು ಕೊಟ್ಟಿದ್ದಾರೆ. ಸರಿ ಮಾಡಿ ಬರೆದಾಗ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು ಎಂದು ಸರಿಯಾದ ವಾಕ್ಯ ರಚನೆಯಾಗಿದೆ. ಇದೇ ರೀತಿಯಾಗಿ ನಾವು ವಾಕ್ಯಗಳನ್ನು ರಚಿಸಿ ಬರೆದಿದ್ದೇವೆ, ಸರಿಯಾಗಿ ನೋಡಿ ಬರೆಯಿರಿ. ಪ್ರಶ್ನೆ, ಈ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. ಇಲ್ಲಿ 4 ಪದಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಪದಗಳನ್ನು ಬಳಸಿ ನೀವು ಸ್ವಂತ ವಾಕ್ಯವನ್ನು ರಚಿಸಬೇಕು. ನಾವು ಉದಾಹರಣೆಯಾಗಿ ಒಂದಿಷ್ಟು ಸ್ವಂತ ವಾಕ್ಯಗಳನ್ನು ರಚಿಸಿ ಬರೆದಿದ್ದೇವೆ, ನೋಡಿಕೊಳ್ಳಿ. ಮೊದಲನೇ ಪ್ರಶ್ನೆ, ಯೋಚಿಸು ಎಂದು ಕೊಡಲಾಗಿದೆ. ಪರೀಕ್ಷೆಗಳಲ್ಲಿ ಯೋಚಿಸಿ ಉತ್ತರಿಸಬೇಕು. ಎರಡನೇ ಪ್ರಶ್ನೆ, ತೀರ್ಮಾನಿಸು ಎಂದು ಕೊಡಲಾಗಿದೆ. ನಾನು ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುತ್ತೇನೆಂದು ತೀರ್ಮಾನಿಸಿದ್ದೇನೆ. ಮೂರನೇ ಪ್ರಶ್ನೆ, ಸಮರ್ಥ ಎಂದು ಕೊಟ್ಟಿದ್ದಾರೆ. ನರೇಂದ್ರ ಮೋದಿಯವರು ಸಮರ್ಥ ನಾಯಕರು. ನಾಲ್ಕನೇ ಪ್ರಶ್ನೆ, ಮದುವೆ. ನನ್ನ ಅಕ್ಕನ ಮದುವೆ ಸಮಾರಂಭದಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಈ ರೀತಿಯಾಗಿ ನಾವು ಸ್ವಂತ ವಾಕ್ಯಗಳನ್ನು ರಚಿಸಿದ್ದೇವೆ. ನೀವು ನಿಮ್ಮದೇ ಆದಂತಹ ಸ್ವಂತ ವಾಕ್ಯಗಳನ್ನು ಬೇಕಾದರೂ ಇಲ್ಲಿ ರಚಿಸಿ ಬರೆದುಕೊಳ್ಳಬಹುದು.
ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಇಲ್ಲಿ ಬ್ರ್ಯಾಕೆಟ್ನಲ್ಲಿ 4 ಪದಗಳನ್ನು ಕೊಟ್ಟಿದ್ದಾರೆ. ಸರಿಯಾದಂತಹ ಪದವನ್ನು ಆರಿಸಿ ನಾವು ಬಿಟ್ಟ ಸ್ಥಳದಲ್ಲಿ ತುಂಬಬೇಕಾಗಿದೆ. ಬುದ್ಧಿವಂತ, ಸುಂದರವಾದ, ಇಂಪಾಗಿ, ಚೆನ್ನಾಗಿ ಎಂದು 4 ಪದವನ್ನು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, ನವಿಲು ಡ್ಯಾಶ್ ಪಕ್ಷಿ. ನವಿಲು ಸುಂದರವಾದ ಪಕ್ಷಿ ಎಂದು ಬರೆಯಿರಿ. ಎರಡನೇ ಪ್ರಶ್ನೆ, ಪಲ್ಲವಿ ಬಹಳ ಡ್ಯಾಶ್ ವಿದ್ಯಾರ್ಥಿನಿ. ಪಲ್ಲವಿ ಬಹಳ ಬುದ್ಧಿವಂತ ವಿದ್ಯಾರ್ಥಿನಿ. ಮೂರನೇ ಪ್ರಶ್ನೆ, ಕೋಗಿಲೆ ಡ್ಯಾಶ್ ಹಾಡುತ್ತದೆ. ಕೋಗಿಲೆ ಇಂಪಾಗಿ ಹಾಡುತ್ತದೆ. ನಾಲ್ಕನೇ ಪ್ರಶ್ನೆ, ಮೋಹನ ಡ್ಯಾಶ್ ನೃತ್ಯ ಮಾಡುತ್ತಾನೆ. ಮೋಹನ ಚೆನ್ನಾಗಿ ನೃತ್ಯ ಮಾಡುತ್ತಾನೆ ಎಂದು ಬರೆಯಬೇಕು. ಆ ಪ್ರಶ್ನೆ, ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರು ಪಟ್ಟಿ ಮಾಡಿ. ಇಲ್ಲಿ ಕೆಲವೊಂದಿಷ್ಟು ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಈ ಅಕ್ಷರಗಳನ್ನು ನಾವು ಸರಿಯಾಗಿ ಜೋಡಿಸಿ ಇಲ್ಲಿ ಸಿಗುವಂತಹ ಪ್ರಾಣಿಗಳ ಹೆಸರನ್ನು ಬಿಟ್ಟ ಸ್ಥಳದಲ್ಲಿ ಬರೆಯಬೇಕು. ಮಾದರಿಯಾಗಿ ಇಲ್ಲಿ ಹಸು ಎಂದು ಕೊಟ್ಟಿದ್ದಾರೆ. ನಾವು ಉಳಿದಿರುವಂತಹ ಪ್ರಾಣಿಗಳ ಹೆಸರನ್ನು ಹುಡುಕಿ ಬರೆಯೋಣ. ಇಲ್ಲಿ ನೀವು ನೋಡಬಹುದು, ನಾವು ಪ್ರಾಣಿಗಳ ಹೆಸರನ್ನು ಗುರುತಿಸಿದ್ದೇವೆ. ಕರಡಿ, ತೋಳ, ಕತ್ತೆ, ಇಲಿ, ನರಿ, ಎಮ್ಮೆ, ಹುಲಿ, ಬಕ, ಹಸು. ಇಲ್ಲಿ ಇಷ್ಟು ಪ್ರಾಣಿಗಳ ಹೆಸರನ್ನು ಬರೆಯಲಾಗಿದೆ. ನೀವು ಕೂಡ ನೋಡಿ ಬರೆದುಕೊಳ್ಳಿ. ಈ ಪ್ರಶ್ನೆ, ಪ್ರಾಣಿ ಪಕ್ಷಿಗಳ ಕೂಗನ್ನು ಅನುಸರಿಸಿ ಸೂಕ್ತವಾದುದಕ್ಕೆ ಗೆರೆ ಎಳೆದು ಹೊಂದಿಸಿ. ಅ ಮತ್ತು ಬ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಕೋಳಿ, ಕಾಗೆ, ಬೆಕ್ಕು, ನಾಯಿ, ಕೋಗಿಲೆ. ಬ ಪಟ್ಟಿಯಲ್ಲಿ ಮಿಯಾವ್ ಮಿಯಾವ್, ಬೌ ಬೌ, ಕಾಕಾ, ಕುಹು ಕುಹು, ಕೊಕ್ಕೊ ಎಂದು ಕೊಡಲಾಗಿದೆ. ಇಲ್ಲಿ ಪ್ರಾಣಿಗಳು ಕೂಗುವಂತಹ ಕೂಗನ್ನು ನಾವು ಸೂಕ್ತವಾಗಿ ಗೆರೆ ಎಳೆದು ಹೊಂದಿಸಬೇಕು. ಮೊದಲನೇ ಪ್ರಶ್ನೆ ನೋಡಿ, ಕೋಳಿ. ಕೋಳಿ ಕೊಕ್ಕೊ ಎಂದು ಕೂಗುತ್ತದೆ. ಆದ್ದರಿಂದ ಕೊನೆಯದಾಗಿ ಕೊಕ್ಕೊ ಎಂದು ಕೊಟ್ಟಿದ್ದಾರೆ. ಒಂದಕ್ಕೆ ಹೋಲಿಸಿ. ಕಾಗೆ ಕಾಕಾ ಎಂದು ಕೂಗುತ್ತದೆ. ಕಾಗೆಗೆ ಕಾಕಕ್ಕೆ ಹೊಂದಿಸಬೇಕು. ಬೆಕ್ಕು ಮಿಯಾವ್ ಮಿಯಾವ್ ಎಂದು ಕೂಗುತ್ತದೆ. ಬೆಕ್ಕಿಗೆ ಮಿಯಾವ್ ಮಿಯಾವ್ ಎಂದು ಕೊಟ್ಟಿದ್ದನ್ನು ಹೊಂದಿಸಿ. ನಾಯಿ ಬೌ ಬೌ, ಕೋಗಿಲೆ ಕುಹು ಕುಹು. ಇಲ್ಲಿ ನಾವು ಹೊಂದಿಸಿ ಬರೆದಿದ್ದೇವೆ, ನೋಡಿಕೊಳ್ಳಿ. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ಬರೆ. ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ. ಸರಿಯಾದಂತಹ ಪದವನ್ನು ನಾವು ಈಗ ಗುರುತಿಸಿ ಬರೆಯಬೇಕು. ಮೊದಲನೆಯದಾಗಿ ಹೆಣ್ಣು, ಹೆಣ್ಣು ಎಂದು ಕೊಟ್ಟಿದ್ದಾರೆ. ಸರಿಯಾದ ಪದ ಹೆಣ್ಣು, ಬರೆದುಕೊಳ್ಳಿ. ತಾಯಿ, ತಾಯಿ, ತಾಯಿ ಸರಿಯಾದ ಪದ. ಮೋಡ, ಮೋಢ ಎಂದು ಕೊಡಲಾಗಿದೆ. ಇಲ್ಲಿ ಮಹಾಪ್ರಾಣಾಕ್ಷರ ತಪ್ಪು, ಅಲ್ಪ ಪ್ರಾಣಾಕ್ಷರವನ್ನು ಬರೆಯಬೇಕು. ಮೋಡ ಎಂದು ಬರೆಯಿರಿ. ಸೂರ್ಯ, ಸೂರ್ಯ ಎಂದು ಕೊಟ್ಟಿದ್ದಾರೆ. ಸೂರ್ಯ ಸರಿಯಾದ ರೂಪ. ವರ, ವರ ಎಂದು ಕೊಡಲಾಗಿದೆ. ವರ ಎಂದು ಸರಿಯಾದ ರೂಪವನ್ನು ಬರೆದುಕೊಳ್ಳಿ. ಬೆಟ್ಟ, ಬೆಟ್ಟ, ಇಲ್ಲಿ ಟಗೆ ಮಹಾಪ್ರಾಣ ಒತ್ತಕ್ಷರವನ್ನು ಕೊಡಲಾಗಿದೆ. ಇದು ತಪ್ಪು. ಬೆಟ್ಟ ಇದು ಸರಿಯಾದ ಪದ, ಬರೆದುಕೊಳ್ಳಿ.
ಪ್ರಶ್ನೆ, ಈ ಕೆಳಗಿನ ಪದಗಳನ್ನು ಓದಿ ಬರೆ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಕೊಟ್ಟಿರುವಂತಹ ಪದಗಳನ್ನು ಓದಿ ಬರೆಯಬೇಕು. ಮಾದರಿ ಸಲಿಗೆ ಎಂದು ಕೊಡಲಾಗಿದೆ. ಸಲಿಗೆ ನೀವು ನೋಡಬಹುದು, ಮೇಲಿನ ಸದಿಂದ ಎಡಭಾಗಕ್ಕೆ ಚಲಿಸಿದಂತೆ ಸಲಿಗೆ ಈ ರೀತಿಯಾಗಿ ಒಂದು ಪದ ಬಂದಿದೆ. ಈಗ ನಾವು ಉಳಿದಂತಹ ಪದವನ್ನು ಬರೆಯೋಣ. ಸಲಹು, ಸರಕು, ಸಮರ, ಸನಿಹ, ಸಹಜ, ಸರ. ಇಲ್ಲಿ ನಾವು ಇಷ್ಟು ಪದಗಳನ್ನು ಹುಡುಕಿ ಬರೆದಿದ್ದೇವೆ, ಬರೆದುಕೊಳ್ಳಿ. ಬಳಕೆ ಚಟುವಟಿಕೆ. ಪ್ರಶ್ನೆ, ಈ ಕೆಳಗಿನ ವಾಕ್ಯಗಳ ಮಾದರಿಗಳನ್ನು ನಕಲು ಮಾಡಿ. ಇಲ್ಲಿ ಕೊಟ್ಟಂತೆಯೇ ನೀವು ಇನ್ನೊಮ್ಮೆ ನಕಲು ಮಾಡಿ ಬರೆಯಬೇಕು. ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ. ಇದೇ ಸಾಲನ್ನು ಇನ್ನೊಮ್ಮೆ ಬರೆಯಿರಿ. ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ. ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ. ಇದೇ ರೀತಿಯಾಗಿ ನೀವು 4 ಬಾರಿ ಇದೇ ರೀತಿಯಾಗಿ ಮಾದರಿಯಂತೆ ಬರೆಯುತ್ತಾ ಹೋಗಿರಿ. ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ, ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ. ಇದೇ ರೀತಿಯಾಗಿ ನೀವು 4 ಬಾರಿ ಬರೆಯಬೇಕು. ದೊಡ್ಡವರು ಯಾರು ಪಾಠದಲ್ಲಿ ಬರುವ ಪಾತ್ರಗಳ ಸಂಭಾಷಣೆಯನ್ನು ಶಾಲೆಯಲ್ಲಿ ಗೆಳೆಯರೊಂದಿಗೆ ಸೇರಿ ಅಭಿನಯಿಸು ಎಂದು ಹೇಳಿದ್ದಾರೆ. ಇಲ್ಲಿ ಈ ಪಾಠವನ್ನು ನೀವು ತರಗತಿಯಲ್ಲಿ ನಾಟಕ ರೀತಿಯಲ್ಲಿ ಮಾಡಿ ತೋರಿಸಬಹುದಾಗಿದೆ. ಈ ಪ್ರಶ್ನೆ, ಪತ್ರಿಕೆಗಳಲ್ಲಿ ಬರುವ ವಿವಿಧ ಚಿತ್ರಕಥೆಗಳನ್ನು ಸಂಗ್ರಹಿಸಿ ಕಥಾಕೋಶ ತಯಾರಿಸು. ಇವುಗಳು ಚಟುವಟಿಕೆಗಳಾಗಿದ್ದಾವೆ, ಪುಸ್ತಕದಲ್ಲಿ ಬರೆಯುವ ಅಗತ್ಯವಿಲ್ಲ. ಈ ಪ್ರಶ್ನೆ, ನಿಮ್ಮ ಶಾಲೆಯಲ್ಲಿ ನಡೆಸುವ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಒಂದು ಭಿತ್ತಿ ಪತ್ರವನ್ನು ಶಿಕ್ಷಕರ ಸಹಾಯದಿಂದ ಸಿದ್ಧಪಡಿಸು ಎಂದು ಹೇಳಿದ್ದಾರೆ. ಇವುಗಳನ್ನು ನೀವು ಚಟುವಟಿಕೆಗಳಲ್ಲಿ ಮಾಡಿಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ದೊಡ್ಡವರು ಯಾರು ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಬೀಸೋ ಕಲ್ಲಿನ ಪದ ಪದ್ಯದ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. 4ನೇ ತರಗತಿ ಕನ್ನಡ ಭಾಗ 1ರ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 4ನೇ ತರಗತಿ ಕನ್ನಡ ಭಾಗ 1 ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದು.